ಆದರೆ ಆ ನಿನ್ನ ನೆನಪಿನ ಬೆಂಕಿಯಲ್ಲಿ ನಾನು ಸುಟ್ಟು ಎಂದು ಕರಕಲಾಗಿದೆ. ಸಾವಿರ ಕನ್ಯರ ಸೌಂದರ್ಯಕ್ಕಿಂತಲೂ ಮಿಗಿಲಾಗಿದೆ ಅವಳ. ಆ ದಿನ ಏಳ ದಿನ ಪ್ರತಿ ಕ್ಷಣವನ್ನು ಸುಟ್ಟು ಸಾಯುತ್ತಿದೆ. ಚೆನ್ನಾಗಿ ಮಾಡುತ್ತದೆ ಎಂತಹ ವಯ್ಯಾರ ಮನಸ್ಸು ಮದುವೆಯಾದ ನಿಂತಿದ್ದಾರೆ. ಹೋಗಿ ಹೋಗಿ ಸನ್ಯಾಸಿ ಅಂತಿರುವ ಆ ಗುಣಶೇಖರನ ಮದುವೆ ಆಗಿದೆಯಲ್ಲ, ಯಾರ ಬಗ್ಗೆ ಏನು ಮಾತಾಡ್ತಾ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡು. ಸರ್ವಾಧಿಕಾರಿ ಗುಣಶೇಖರ್ ಅವರ ಬಗ್ಗೆ ಮಾತನಾಡೋದಿರಲಿ, ಅವರ ಹೆಸರನ್ನ ಜೋರಾಗಿ ಕೂಗೋದು ಕೂಡ ತಪ್ಪು ಕಣೋ. ಯಾಕಂದ್ರೆ ಅವರು ಬಡವರ ಪಾಲಿನ ನಡೆದಾಡುವ ದೇವರು ಅಂದಾಗ ಅಂಥವರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನರಕದಲ್ಲಿ ಬಿದ್ದು ಸುಟ್ಟು ಹೋಗ್ತೀಯಾ? ನಾನು ಹೋಗೋಣ. ಜೀವಂತವಾಗಿ ಮತ್ತೊಬ್ಬರ ಜೋಳ ಅಂದ ಮೇಲೆ ನನಗೆ ಸುಡುವ ಭಯ ಇಲ್ಲ ಕಣೆ. ಯಾಕೆ ಹಾಗೆ ನೋಡ್ತೇವೆ? ನಾನು ಹೂಡಿದ ಸಂಚಿಗೆ ನಿನ್ನ ಗಂಡ ಗುಣಶೇಖರ್, ನಿನ್ನ ಮೈದಿನ ರಾಜಶೇಖರ್ ಆಗಲೇ ಬಿಟ್ಟಾಗಿದೆ. ಶಶಿಕಾಂತ್ ಪಾಟೀಲ್, ಕೋಲ್ ನಂದಿನಿ ಕೋಲ್. ಹಾಗಾಗಬಾರದು ಅಂದ್ರೆ ಈ ತಾಯಿಯ ಗುಣಶೇಖರಿಗೆ ಇರಲಿ. ಆದ್ರೆ ಮಾವಿನ ರಸಪೂರಿ ಎಂತಿರೋ ಈ ನಿನ್ನ ದೇಹ ಮನಸ್ಸಿನಲ್ಲಿ ಅದೆಷ್ಟೊಂದು ವಿಷ ತುಂಬಿಕೊಂಡಿದ್ಯಲ್ಲ. ಗುಣಶೇಖರ್ ಅವರ ಮನೆಗೆ ಕೊಳ್ಳೆ ಇರ್ತೀಯ? ನೀನು ನಿಮ್ಮಪ್ಪನ ಮಗನೇ ಆಗಿದ್ರೆ ಇದು ಕೊಳ್ಳೆನ ನಾನು ನೋಡ್ತೀನಿ. ಅವರ ಮನೆಗೆ ಕೊಳ್ಳೆ ಇರಲ್ಲ, ಅವರ ಮನೆಯ ನೆರಳಿಗೆ ಸುಟ್ಟು ಭಸ್ಮ ಮಾಡ್ತೀಯ. ಈಗ ಅವರ ಮನೆ ಬಹಳ ದೂರ ಇದೆ. ಈಗ ನಾನು ನಿನ್ನನ್ನೇ ಮುಟ್ಟುತ್ತೇನೆ. ಅದೇ ಭೋಗದ ಗೊಂಬೆ ಅಂತ ತಿಳ್ಕೊಂಡಿದ್ದೀಯೋ? ನಿನಗೆ ಜನ್ಮ ನೀಡಿದವಳ ಹೆಣ್ಣು. ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಿನ್ನ ಮನೆಯ ಜ್ಯೋತಿ ಬೆಳಗಿಸುವವಳ ಹೆಣ್ಣು. ವಿದ್ಯೆ ನೀಡುವ ಸರಸ್ವತಿ ಹೆಣ್ಣು. ಸಿರಿ ಸಂಪತ್ತಿನಲ್ಲಿ ನಿನ್ನನ್ನು ಕಳಿಸುತ್ತಿರುವ ಮಹಾಲಕ್ಷ್ಮಿ ಹೆಣ್ಣು. ಅಷ್ಟೇ ಯಾಕೆ, ನೀನೀಗ ನಿಂತಿರುವ ಈ ಭೂತಾಯಿ ಕೂಡ ಹೆಣ್ಣು ಕಣಲು. ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡದೆ ಚಪ್ಪಲ ಸೇವೆ ಮಾಡಬೇಕಾಗುತ್ತೆ. ತಾಯಿ ಗಂಡನ ಮಗಳೇ. ಏನಂದ್ರೆ ನನಗೆ ತಾಯಿ ಅನ್ನೋದು ತಾಯಿ ಗಂಡನ ಕರೆಯ ಮಾಯಾಗಿದೆ. ನನ್ನನ್ನು ಕೆಣಕಿ ಕೆರಳಿಸಲೇ ಮದಗಜವನ್ನಾಗಿ ಮಾಡಿವೆ. ಈಗ ನನ್ನ ಸ್ವತ್ತನ್ನು ಅಡಗಿಸಿ ನನ್ನ ತಾಯಿಗೆ ತೀರಿಸಿಕೊಳ್ಳದಿದ್ದರೆ ನಾನು ಅಪ್ಪನ ಮಗನಲ್ಲ. ಬಾರಲೇ, ಈಗ ತೋರಿಸುವೆ ತಾಯಿ ಗಂಡನ ತಾಕತ್ತೇನು ಎಂದು.
ಪಾಟೀಲ್ರೆ, ನೀವು ಇವಳು ಮೇಲೆ ಕಣ್ಣು ಹಾಕೋದ. ಇವಳು ನನ್ನವಳು. ಇವಳ ಅಂದ ಚಂದ ಯೌವನವೆಲ್ಲ ನನ್ನದು. ಈ ನನ್ನ ನಂದುಡರನ್ನ ನಾನು ಹುಚ್ಚನ ಹಾಗೆ ಪ್ರೀತಿಸ್ತಾ ಇದ್ದೀನಿ. ಹುಚ್ಚ ನನ್ನ ಮಗನೇ, ವಿದ್ಯೆ ಕಲಿಸಿದ ಗುರುವಿಗೆ ಅವಮಾನ ಬರ್ತಾ ಇದ್ರೆ ಅದನ್ನು ತಪ್ಪಿಸೋದನ್ನ ಬಿಟ್ಟು ಇವನ ನನ್ನವಳು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದೆಯಲ್ಲ, ನೀನು ಒಬ್ಬ ಮನುಷ್ಯನ? ಅಲ್ಲ ಕಣೆ, ನಾನು ಖಂಡಿತವಾಗಿಯೂ ಮನುಷ್ಯನೇ ಅಲ್ಲ. ನಾನೊಬ್ಬ ಸೈಕೋ ಕಿಲ್ಲರ್. ಅಂತೂ ನನ್ನ ತಾಯಿ ಕೂಡ ನಿನ್ನ ವಯಸ್ಸಿನಲ್ಲಿರುವಾಗ ನಡತೆಗೆಟ್ಟು ಯಾರಿಗೊಬ್ಬರಾಗಿ ನನ್ನನ್ನು ಹೆತ್ತು ತಿಪ್ಪೆ ಗುಂಡಿಯಲ್ಲಿ ಬಿಸಾಡಿ ಹೋದ್ಲು. ಅದಕ್ಕೋಸ್ಕರನೇ ನಾನೀಗ ಕಂಡ ಹೆಣ್ಣುಗಳನ್ನ ಕೆಳಿಸುತ್ತಾ ಕಣ್ಣಿಟ್ಟ ಹೆಣ್ಣಿಗೆ ಗಾಳಿಗೆ ಬೆಂಕಿ ಹಚ್ಚುವ ವ್ಯಸನಿಯಾಗಿರುವೆ. ನಂದಿನಿ, ನಿನಗೆ ಚಿತ್ರ ಹಿಂಸೆ ಕೊಟ್ಟು ಇಂದು ನಾನು ಆನಂದ ಪಡುವೆ. ಯಾಕಂದ್ರೆ ಇಂದಿನ ಈ ಅವಕಾಶ ನನಗಿರಲಿ. ಅಂದು ನನ್ನ ಪ್ರೀತಿಯನ್ನು ತಿರಸ್ಕರಿಸಿ ನನಗೆ ಈ ಪಾರಿವಾಳವನ್ನು ನಾನು ಅನುಭವಿಸಲೇಬೇಕು. ನಿನ್ನ ನೋವಿನ ಚಿತ್ತಾರ ಕೇಳಿ ನಾನು ಚಪ್ಪಾಳೆ ಹೊಡಿಬೇಕು. ಅಲ್ಲ ಕಣೆ, ಅಂದು ನಾನು ನಿನ್ನನ್ನು ಮನಸಾರ ಪ್ರೀತಿಸಿ ನಿನ್ನ ಕಾಲಿಗೆ ಬಿದ್ದು ಕೇಳಿದರೂ ನಿನಗೆ ಕರುಣೆ ಬರಲಿಲ್ಲ. ಪ್ರೀತಿಯಂತೂ ಮೊದಲೇ ಬರಲಿಲ್ಲ. ಏನಂದ್ರೆ ನೀನು ನಾನು ಚಿಕ್ಕವನಂತೆ, ವಿದ್ಯಾರ್ಥಿಯಂತೆ ಏನೇನೋ ಹೇಳಿ ನನ್ನ ಪ್ರೀತಿಯನ್ನ ಧಿಕ್ಕರಿಸಿ ಓಡಿ ಹೋದೆಯಲ್ಲ. ನಂದಿನಿ, ಒಳ್ಳೆ ದೇವರಿಗೆ ಹಾಲು ತುಪ್ಪದ ಅಭಿಷೇಕ ಆಗ್ತದೆ. ಚಂಡಿ ದೇವರಿಗೆ ರಕ್ತ ಮಾಂಸದ ನೈವೇದ್ಯವಂತೆ. ಇವತ್ತಾರು ಯಾರು ಬಂದು ನಿನ್ನನ್ನು ಕಾಪಾಡ್ತಾರೋ ನಾನು ನೋಡ್ತೀನಿ ಕಣೆ. ಬಾರೇ ನಿನ್ನ ಗುರುಮಾತೆ. ಬಿಟ್ಬಿಡೋಣ. ಅವನನ್ನು ಕೊಂದು ನೀನೇನು ಜೈಲಿಗೆ ಹೋಗ್ಬೇಕೆಂದುಕೊಂಡಿರುವೇನೋ? ನೀವೇನು ಇವರಿಗೆ ಬುದ್ಧಿ ಕಲಿಸೋದು? ಇವರೆಲ್ಲ ಮೊದಲೇ ಕಳ್ಕೊಂಡೇ ಬಂದಿದ್ದಾರೆ. ನಡೀರಿ ಮೊದಲು ಇಲ್ಲಿಂದ ಹೋಗೋಣ. ಇಲ್ಲಾಂದ್ರೆ ಇವರೇ ನಮ್ಮ ನಮ್ಮ ದೇಹಕ್ಕೆ ಬೆಂಕಿ ಕೊಂಡಿರ್ತಾರೆ. ಹೆದರ್ಕೋಬೇಡ ಸಾಗರ್, ಇವರೇನು ನಮ್ಮನ್ನು ಸುಡುತ್ತಾರೋ? ಈಗಾಗಲೇ ಇವರ ಮನೆಗೆ ಒಂದು ಚಿಕ್ಕ ಬೆಂಕಿ ಕಿಡಿ ಕಳಿಸಿದಾಗಿದೆ. ನಂದಿನಿ, ಮಾತನಾಡಿ ಇಷ್ಟೊಂದು ನಾಲಿಗೆನ ಹರಿಬಿಟ್ಟಲ್ಲ.
ಹೆಣ್ಣೆಂದು ಆಗಿದ್ದಾರೆ. ನನ್ನ ಹೆಸರು ಶಶಿಕಾಂತ್ ಪಾಟೀಲ್ ಅಲ್ಲ. ಮೈಂಡ್ ಸಾಗರ್ ನಡೆ. ಮೊದಲೇ ವಿಕೃತ ಮನಸ್ಸು ಅವಮಾನದ ಸೇಡಿನಲ್ಲಿ ಏನು ಮಾಡಬೇಕು ಹೆಸರಲ್ಲ. ನನಗೆ ಏನ್ ಮಾಡ್ಬೇಕು ಅಂತ ಮತ್ತೆ ತೋರಿಸ್ತದೆ. ಅಯ್ಯೋ ಹುಚ್ಚಮ್ಮ, ಇಂಥ ಸಣ್ಣ ಕ್ರಿಮಿಗಳಿಗೆ ಇಷ್ಟೊಂದು ಹೆದರಬೇಕಾ? ಇವು ಹೊಗಳುವ ನಾಯಿಗಳು. ನಾಯಿ ಹೊಗಳಿದರೆ ದೇವಲೋಕ ಹಾಳಾಗುವುದಿಲ್ಲ. ಅವೆಲ್ಲ ಚಿಂತೆ ಬಿಟ್ಟು ಮನೆಗೆ ನಡೆಯಮ್ಮ. ಮನೆಯಲ್ಲಿ ಮಾತ್ರ ಈ ವಿಷಯ ತಿಳಿಸ್ಬೇಡ. ಯಾಕಂದ್ರೆ ಅಣ್ಣ ತಮ್ಮನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಇಬ್ಬರು ಕೆರಳಿ ಕೆಂಡವಾಗ್ತಾರೆ. ಅದರಲ್ಲಿ ರಾಜಶೇಖರ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅವನಂತೂ ಈ ಪಾಪಿಗಳನ್ನ ಕೊಂದೇ ಹಾಕ್ಬಿಡ್ತಾನಣ್ಣ. ಸರಿಯಮ್ಮ,